ಇಂಟಿಗ್ರೇಟೆಡ್ ಅಪ್ ಸ್ಕಿಲ್ಸ್ ಕೌಶಲ್ಯಗಳ ಐಕ್ಯತೆ. ಬೋಧನೆಯು ಕೌಶಲ್ಯಗಳನ್ನು ಆಧರಿಸಿದೆ. ಅಣುಬೋಧನೆ ಕೌಶಲ್ಯವನ್ನು ಅಭ್ಯಾಸ ಮಾಡುವ ತರಬೇತಿ ಶಾಲೆ ಇದ್ದ ಹಾಗೆ. ಆದರೆ ಅಣುಬೋಧನೆಯಲ್ಲಿ ಒಂದು ಅವಧಿಯಲ್ಲಿ ಒಂದೇ ಕೌಶಲ್ಯವನ್ನು ಪ್ರತ್ಯೇಕವಾಗಿ ಅಭ್ಯಾಸ ಮಾಡುತ್ತೇವೆ. ಒಂದು ನಿರ್ದಿಷ್ಟ ಕೌಶಲ್ಯ ಅಭ್ಯಸಿಸುವಾಗ ಇತರ ಕೌಶಲ್ಯಗಳು ಅಪ್ರತ್ಯಕ್ಷವಾಗಿ ಸೇರಿಕೊಳ್ಳಬಹುದು. ಆದರೆ ನಿರ್ದಿಷ್ಟ ಶಿಕ್ಷಕ ವಿದ್ಯಾರ್ಥಿಯು ತಾನು ಇಚ್ಛಿಸಿದ ನಿರ್ದಿಷ್ಟ ಕೌಶಲ್ಯ ರೂಪಿಸಿಕೊಳ್ಳಲು ಮಾತ್ರ ಶ್ರಮಪಡುತ್ತಾನೆ. ವಿವಿಧ ಕೌಶಲ್ಯಗಳನ್ನು ರೂಪಿಸಿಕೊಂಡ ನಂತರ ಈ ಕೌಶಲ್ಯಗಳನ್ನು ವಿಶಾಲ ಬೋಧನೆಗಾಗಿ ಹೊಂದಾಣಿಕೆ ಮಾಡುವುದು ಹಾಗೂ ಕೌಶಲ್ಯಗಳಲ್ಲಿ ಐಕ್ಯತೆ ಸಾಧಿಸಲು ಸಹ ಪ್ರತ್ಯೇಕ ಅಭ್ಯಾಸದ ತರಬೇತಿ ಅವಶ್ಯಕತೆ ಇದೆ. ವಿವಿಧ ಬೋಧನಾ ಕೌಶಲ್ಯಗಳ ಆಯ್ಕೆ ಅವುಗಳ ಸಂಘಟನೆ ಉಪಯುಕ್ತತೆಯನ್ನು ಬಿಂಬಿಸುವ ಪ್ರಕ್ರಿಯೆ ಕೌಶಲ್ಯಗಳ ಐಕ್ಯತೆಯಾಗಿದೆ. ಅಣುಬೋಧನೆ ಹಾಗೂ ವಿಶಾಲ ಬೋಧನೆಗಳ ಮಧ್ಯೆ ಸಂಪರ್ಕ ಬೆಸೆಯುವ ಹಂತವು ಕೌಶಲ್ಯಗಳ ಐಕ್ಯತೆಯ ಅಭ್ಯಾಸದ ಹಂತವಾಗಿದೆ. ಇಲ್ಲಿ ಕೌಶಲ್ಯಗಳ ಸಮಗ್ರೀಕರಣ ಜರುಗುತ್ತೆ. ಅಂದರೆ ಪ್ರತಿಯೊಂದು ಕೌಶಲ್ಯ ಸಪರೇಟಾಗಿ ಮಾಡಿದ ನಂತರ ಆ ಎಲ್ಲ ಕೌಶಲ್ಯಗಳನ್ನು ಒಂದೇ ವಿಷಯದಲ್ಲಿ ಅಳವಡಿಸಿಕೊಳ್ಳುವುದೇ ಸಮಗ್ರೀಕರಣ. ಅಣುಬೋಧನೆಯ ಅನುಭವದ ಬಳಿಕ ಬೋಧನೆಯ ಅಭ್ಯಾಸದ ಮುಂಚಿನ ಘಟ್ಟವೇ ಕೌಶಲ್ಯಗಳ ಐಕ್ಯತೆಯ ಅಭ್ಯಾಸವಾಗಿದೆ. ಇದು ಅಣುಬೋಧನೆ ಹಾಗೂ ವಿಶಾಲ ಬೋಧನೆಗಳ ಮಧ್ಯದ ಸಂಪರ್ಕ ಸೇತುವೆ ಅಥವಾ ಅವೆರಡನ್ನು ಬೆಸೆಯುವ ಕೊಂಡಿಯಾಗಿದೆ. ಅಣುಬೋಧನೆಯಿಂದ ನೈಜ ಬೋಧನೆ ಅಥವಾ ವಿಶಾಲ ಬೋಧನೆ ಕೈಗೊಳ್ಳಲು ನೆರವು ಮಾಡುತ್ತದೆ. ಇದು ಮುಖ್ಯವಾದ ಉದ್ದೇಶ. ಬೋಧನಾ ಉದ್ದೇಶ ಹಾಗೂ ಬೋಧನಾ ಸನ್ನಿವೇಶಗಳಿಗೆ ಅನುಗುಣವಾಗಿ ಕೌಶಲ್ಯಗಳನ್ನು ಸಮಗ್ರೀಕರಣಗೊಳಿಸಲು ಶಿಕ್ಷಕ ವಿದ್ಯಾರ್ಥಿಗೆ ಇದು ನೆರವು ಮಾಡಿಕೊಡುತ್ತದೆ. ಕೌಶಲ್ಯಗಳಲ್ಲಿ ಐಕ್ಯತೆ ಸಾಧಿಸಲು ಅಭ್ಯಸಿಸುವ ಪಾಠವೂ ಸಹ ಅಣುಪಾಠವಾಗಿದೆ. ಬಿಡಿಗಳಲ್ಲಿ ಐಕ್ಯತೆ ಸಾಧಿಸಲು ಮಾದರಿ ಅಣುಪಾಠ ಮುಂದಿನ ಹಂತದಲ್ಲಿ ವಿವರಿಸಲಾಗಿದೆ. ಇಲ್ಲಿ ಶಿಕ್ಷಕ ವಿದ್ಯಾರ್ಥಿ ಚಟುವಟಿಕೆ, ವಿದ್ಯಾರ್ಥಿಗಳ ಚಟುವಟಿಕೆ ಮತ್ತು ಘಟಕಾಂಶಗಳು. ಇಲ್ಲಿ ಶಿಕ್ಷಕರು ವಿಷಯವನ್ನು ವಿವರಣೆ ಮಾಡುತ್ತಾ ಹೋಗ್ತಾರೆ, ಅದಕ್ಕೆ ವಿದ್ಯಾರ್ಥಿಗಳು ಉತ್ತರ ಕೊಡ್ತಾರೆ. ಯಾವುದು ವಿವರಣೆ ಮಾಡುವಂಥ ಹಂತದಲ್ಲಿ, ಪ್ರಶ್ನೆ ಕೇಳುವ ಹಂತದಲ್ಲಿ ಯಾವ ಒಂದು ಕೌಶಲ್ಯ ಇದೆ ಅನ್ನುವಂಥದ್ದು ಕೊನೆಯ ಕಾಲಂನಲ್ಲಿ ವಿವರಿಸಲಾಗಿದೆ. ಮುಂಜಾನೆ ನಮಸ್ಕಾರಗಳು. ಸೌರವ್ಯೂಹ ಮತ್ತು ಸೂರ್ಯ ಕುರಿತು ಅಧ್ಯಯನ ಇಂದು ಮಾಡೋಣ ಅಂತ ಹೇಳಿದಾಗ ಅದು ಪಾಠ ಪರಿಚಯಿಸುವಂಥ ಕೌಶಲ್ಯ ಆಗಿರುತ್ತದೆ. ಸೌರವ್ಯೂಹದಲ್ಲಿ ಅತ್ಯಂತ ಮುಖ್ಯ ಗ್ರಹ ಯಾವುದು? ಸೂರ್ಯ. ಇದು ನಿರರ್ಗಳವಾದ ಪ್ರಶ್ನೆ. ಸರಿ, ಸೂರ್ಯ ನಮಗೇನು ಕೊಡುತ್ತಾನೆ? ಸರಿ ಎನ್ನುವುದು ಇಲ್ಲಿ ಪುನರ್ಬಲನದ ಕೌಶಲ್ಯವಾಗುತ್ತದೆ ಮತ್ತು ಅದೇ ರೀತಿ ಪ್ರಶ್ನೆ ಕೇಳುವಂಥದ್ದು. ಶಿಕ್ಷಕ ಕಪ್ಪು ಹಲಗೆಯ ಮೇಲೆ ಬರೆಯುವುದು ಸೂರ್ಯ ಬೆಳಕು ಕೊಡುತ್ತಾನೆ ಎಂದು. ಇದು ಕಪ್ಪು ಹಲಗೆಯ ಒಂದು ಕೌಶಲ್ಯ. ನಾವು ಆಹಾರವನ್ನು ಎಲ್ಲಿಂದ ಪಡೆಯುತ್ತೇವೆ ಅನ್ನುವಂಥ ಒಂದು ಪ್ರಶ್ನೆಗೆ ಸಸ್ಯಗಳಿಂದ ಅಂತ ಉತ್ತರ. ಇದು ಶೋಧನಾತ್ಮಕವಾದಂಥ ಪ್ರಶ್ನೆ. ಹೌದು, ಅಕ್ಕಿ, ಗೋಧಿ, ಸಕ್ಕರೆ, ಕಾಯಿಪಲ್ಯ, ಹಣ್ಣು ನಾವು ಸಸ್ಯಗಳಿಂದ ಪಡೆಯುತ್ತೇವೆ ಅಂತ ಶಿಕ್ಷಕರು ವಿವರಿಸುವಂಥ ಒಂದು ಕೌಶಲ್ಯವನ್ನು ಬಳಸ್ತಾರೆ. ಅದೇ ರೀತಿ ಪ್ರಚೋದನೆಯ ಬದಲಾವಣೆ ಕೌಶಲ್ಯ ಅಂತ ಹೇಳ್ಬೋದು. ಸೂರ್ಯನಿಂದ ಮತ್ತೇನನ್ನು ಪಡೆಯುತ್ತೇವೆ? ಇದು ಶೋಧನಾತ್ಮಕವಾದ ಪ್ರಶ್ನೆ. ಬಹಳ ಒಳ್ಳೆಯದು. ಇದು ಪುನರ್ಬಲನದ ಸಂಕೇತ. ನಾವು ಶಾಖ ಹಾಗೂ ಬೆಳಕು ಸೂರ್ಯನಿಂದ ದೊರಕಿಸಿಕೊಳ್ಳುತ್ತೇವೆ. ಶಾಖ ಹಾಗೂ ಬೆಳಕು ಅನ್ನುವಂಥದ್ದು ಈ ವಿಷಯಕ್ಕೆ ಹೆಚ್ಚಿನ ಉದಾಹರಣೆಗಳನ್ನು ಬಳಸಿದಂತೆ. ಹಾಗಾಗಿ ಉದಾಹರಣೆ ಸ್ಪಷ್ಟೀಕರಿಸುವಂಥ ಕೌಶಲ್ಯ ಮತ್ತು ವಿವರಣಾ ಕೌಶಲ್ಯ ಕೂಡ ಒಳಗೊಂಡಿದೆ. ಸೂರ್ಯ ನೀರನ್ನು ಹೇಗೆ ಕೊಡುತ್ತಾನೆ? ಸೂರ್ಯ ನೀರನ್ನು ಆವಿಯಾಗಿ ಬದಲಾಯಿಸುತ್ತಾನೆ ಎಂದು ವಿದ್ಯಾರ್ಥಿಗಳ ಒಪಿನಿಯನ್ ಆಗಿರುತ್ತೆ. ಇದು ಶೋಧನಾತ್ಮಕವಾದ ಪ್ರಶ್ನೆ. ತುಂಬ ಒಳ್ಳೆಯದು. ಶಿಕ್ಷಕನಿಂದ ಪ್ರಯೋಗ. ನೀರು ಕಾಯಿಸುವಾಗ ಆವಿಯಾಗುವುದು ಅಂತ ಪ್ರಯೋಗದ ಮುಖಾಂತರ ಶಿಕ್ಷಕ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಿರ್ತಾರೆ. ಇದು ಪುನರ್ಬಲನ, ಉದಾಹರಣೆ ಮತ್ತು ಪ್ರಚೋದನೆ ಈ ಕೌಶಲ್ಯಗಳನ್ನು ಒಳಗೊಂಡಿರುತ್ತದೆ. ಸೂರ್ಯ ಅಷ್ಟೊಂದು ಚಿಕ್ಕದಾಗಿ ಏಕೆ ಕಾಣಿಸುತ್ತಾನೆ ಎನ್ನುವುದು ಶೋಧನಾತ್ಮಕವಾದ ಪ್ರಶ್ನೆ. ನಮ್ಮಿಂದ ಸೂರ್ಯ ತುಂಬ ದೂರದಲ್ಲಿದ್ದಾನೆ ಎನ್ನುವುದು ವಿದ್ಯಾರ್ಥಿಗಳ ಉತ್ತರ. ಹೌದು, ತುಂಬ ಸರಿ. ಸೂರ್ಯ ನಮ್ಮಿಂದ ಲಕ್ಷಾಂತರ ಮೈಲಿ ದೂರದಲ್ಲಿದ್ದಾನೆ, ಅಂತೆ ಅಷ್ಟೊಂದು ಚಿಕ್ಕದಾಗಿ ಕಾಣುವರು. ಸೂರ್ಯ ಸುಡುವುದಿಲ್ಲ, ವಿದ್ಯುತ್ ದೀಪದ ಹಾಗೆ ಪ್ರಕಾಶ ನೀಡುತ್ತಾರೆ. ಅದೊಂದು ಶಾಖೋತ್ಪನ್ನ ಅನಿಲಗಳ ದೊಡ್ಡ ಚೆಂಡು. ಈ ವಿಷಯವನ್ನು ವಿವರಿಸುವಾಗ ಚಿತ್ರಪಟಗಳನ್ನು ತೋರಿಸುತ್ತಾ ಶಿಕ್ಷಕರು ವಿವರಣೆ ನೀಡುವರು. ಇದು ವಿವರಣಾ ಕೌಶಲ್ಯ ಒಳಗೊಂಡಿದೆ ಮತ್ತು ಉದ್ದೀಪಕ ಬದಲಾವಣೆಗಳ ಕೌಶಲ್ಯ ಕೂಡ ಒಳಗೊಂಡಿದೆ ಅಂತ ಹೇಳ್ಬೋದು. ಹೆಚ್ಚಿನ ಮಾಹಿತಿ ಮುಂದಿನ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಇದು ವಿವರಣಾ ಕೌಶಲ್ಯದ ಒಂದು ಘಟಕಾಂಶ. ಈ ರೀತಿಯಾಗಿ ನಾವು ಬಳಸಿದಂತಹ ಎಲ್ಲ ಕೌಶಲ್ಯಗಳನ್ನು ಒಂದೇ ಒಂದು ಹಂತದಲ್ಲಿ ಬಳಸುವುದರಿಂದ ಇದು ಕೌಶಲ್ಯಗಳ ಐಕ್ಯತೆ ಅಂತ ಹೇಳ್ಬೋದಾಗಿದೆ. ಇದೇ ರೀತಿ ನೀವು ಇನ್ನಿತರ ವಿಷಯವನ್ನು ತೆಗೆದುಕೊಂಡು ಎಲ್ಲ ಕೌಶಲ್ಯಗಳನ್ನು ಬಳಸಿ ಬೇರೆ ಒಂದು ಪಾಠ ಯೋಜನೆಯನ್ನು ತಯಾರಿ ಮಾಡಿಕೊಳ್ಳಬಹುದು. ಧನ್ಯವಾದಗಳು.